ಪಟ್ಟಣ ಅಭಿವೃದ್ಧಿಗೆ ಹೊಸ ತಿರುವು ಪಡೆಯುತ್ತದೆ ಹಾಗೆಂದು ನಂಬಿಕೊಂಡಿತ್ತು ಅಫ್ಜಲ್ಪುರ ಪಟ್ಟಣದ ಮಧ್ಯಮ ವರ್ಗ ಮತ್ತು ಬಡವರ್ಗ. ಆದರೆ ಅಫ್ಜಲ್ಪುರ ತಾಲೂಕಿನ ಕಲುಷಿತ ರಾಜಕೀಯ ಅಭಿವೃದ್ಧಿಯ ತಿರುವು ಪಡೆಯುತ್ತದೆಂದುಕೊಂಡ ನಂಬಿಕೆ ಭರವಸೆ ಹುಸಿಗೊಳಿಸಿದೆ. ಅಷ್ಟಕ್ಕೂ ನಾನು ಹೇಳಲು ಹೊರಟಿರುವುದು ಯಾರ ವಿಷಯ ಮತ್ತು ವ್ಯಕ್ತಿ ಕುರಿತು ಅಂದುಕೊಂಡಿದ್ದೀರಾ? ಅವರೇ ಅಫ್ಜಲ್ಪುರ ಪಟ್ಟಣದ ಯುವಶಕ್ತಿ ಯುವ ನಾಯಕ ಮಳೆಪ್ಪ ಡಾಂಗೆಯವರ ಕುರಿತು. ಅಫ್ಜಲ್ಪುರ ಪಟ್ಟಣದಲ್ಲಿ ಇವತ್ತು ಪವರ್ಫುಲ್ ಲೀಡರ್ಗಳಲ್ಲಿ ಕೇಳಿ ಬರುತ್ತಿರುವ ಹೆಸರುಗಳಲ್ಲಿ ಮಳೆಪ್ಪ ಡಾಂಗೆ ಅನ್ನೋದು ಒಂದು. ಈ ಹೆಸರು ಇವತ್ತು ಕೇವಲ ಅಫ್ಜಲ್ಪುರ ಪಟ್ಟಣದ ರಾಜಕೀಯ ನಾಯಕರಿಗೆ ನಡುಕು ಶುರು ಮಾಡಿಲ್ಲ. ಕಲಬುರಗಿಯಲ್ಲಿ ಕುಳಿತು ಅಫ್ಜಲ್ಪುರ ತಾಲೂಕಿನ ರಾಜಕೀಯ ಲೆಕ್ಕಾಚಾರ ಹಾಕೋ ಪ್ರಭಾವಿ ರಾಜಕೀಯ ನಾಯಕರಿಗೆ ನಡುಕ, ಚಳಿ, ಜ್ವರ ಬರುವಂತೆ ಮಾಡಿದೆ. ಅಷ್ಟಕ್ಕೂ ಕಲಬುರಗಿಯಲ್ಲಿ ಕುಳಿತ ರಾಜಕೀಯ ನಾಯಕರಿಗೆ ಚಳಿ, ಜ್ವರ, ನಡುಕ ಶುರುವಾಗಿದ್ದು ಯಾಕೆ ಅಂತೀರಾ? ಹೌದು ವೀಕ್ಷಕರೇ, ಅದಕ್ಕೆ ಕಾರಣ ಇಲ್ಲಂತಲ್ಲ. ಜಿಲ್ಲೆಯಲ್ಲಿಯೇ ಅಭಿವೃದ್ಧಿಯಿಂದ ವಂಚಿತವಾದ ಯಾವುದಾದರೂ ತಾಲೂಕು ಇದೆ ಅನ್ನೋದಾದ್ರೆ ಅದು ಅಫ್ಜಲ್ಪುರ್ ಅನ್ನೋದ್ರಲ್ಲಿ ದುಸರಾ ಮಾತೇ ಇಲ್ಲ. ಈ ಸತ್ಯ ನಿಮಗೊಮ್ಮೆ ಮನದಟ್ಟಾಗಬೇಕಂದ್ರೆ ನೀವೊಮ್ಮೆ ಇದೇ ಕಲಬುರಗಿ ಜಿಲ್ಲೆಯ ಆಳಂದ್ ಮತ್ತು ಜೇವರ್ಗಿ ತಾಲೂಕಿಗೆ ಅಫ್ಜಲ್ಪುರ್ ತಾಲೂಕನ್ನು ಹೋಲಿಕೆ ಮಾಡಿ ನೋಡಿ. ಅದರಂತೆ ಪಕ್ಕದಲ್ಲಿರುವ ವಿಜಯಪುರ ಜಿಲ್ಲೆಯ ಸಿಂದಗಿ ಮತ್ತು ಇಂಡಿ ತಾಲೂಕಿಗೆ ಹೋಲಿಕೆ ಮಾಡಿ ನೋಡಿ. ಅಷ್ಟೇ ಯಾಕೆ, ಇತ್ತೀಚೆಗೆ ತಾಲೂಕು ಆದ ಆಲ್ಮೇಲ್ ತಾಲೂಕಿಗೆ ಹೋಲಿಕೆ ಮಾಡಿ ನೋಡಿ. ಇದುವರೆಗೂ ತಾಲೂಕಿನ ಶಾಸಕರಾದವರು ಅಫ್ಜಲ್ಪುರ್ ಪಟ್ಟಣ ಯಾವುದರಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ನಿಮ್ಮ ಆತ್ಮಸಾಕ್ಷಿನೇ ಉತ್ತರ ನೀಡುತ್ತದೆ. ಹಾಗಂತ ಅಫ್ಜಲ್ಪುರ ತಾಲೂಕಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲಂತಲ್ಲ. ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿವೆ. ದುರಂತವೆಂದರೆ ಅದೆಲ್ಲ ಕಾಗಕ್ಕ ಗುಬ್ಬಕ್ಕನ ಲೆಕ್ಕಾಚಾರದಲ್ಲಿ ಖರ್ಚಾಗಿದ್ದೇ ಆಗಿದ್ದು. ಆದರೆ ವಾಸ್ತವವಾಗಿ ಅಫ್ಜಲ್ಪುರ ಪಟ್ಟಣ ಹೇಳಿಕೊಳ್ಳುವಷ್ಟು ಅಭಿವೃದ್ಧಿಯಾಗಲೇ ಇಲ್ಲ. ಟೋಟಲ್ ತಾಲೂಕಿನ ಅಭಿವೃದ್ಧಿ ಬೇಕಾದ್ರೆ ನೋಡಿ ಹೇಳಬೇಕಾದ್ರೆ ಏನು ವಿಷಯ ಅಂತಂದ್ರೆ ನಂಜುಂಡಪ್ಪ ವರದಿ ಅನುಷ್ಠಾನ ಸಮಿತಿಯೊಳಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಫ್ಜಲ್ಪುರ ತಾಲೂಕು ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕು ಅಂತೇಳಿ. ಸೊ ನಾ ಇಲ್ಲಿನ ಪ್ರಜೆಯಾಗಿ, ಅಫ್ಜಲ್ಪುರ ನಗರದ ಪ್ರಜೆಯಾಗಿ ನಾನು ಹೇಳ್ತೀನಿ, ಇಡೀ ವಿಶ್ವದಲ್ಲೇ ಹಿಂದುಳಿದ ತಾಲೂಕು ನಮ್ದು ಅಂತ ಹೇಳಕ್ಕೆ ನಂಗೇನು ನಾಚಿಕೆ ಇಲ್ಲ. ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜೆಗಳ ಸೇವಕರಾಗಿ ದುಡಿಯಬೇಕಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕಾಗಿ ಕೆಲ ರಾಜಕಾರಣಿಗಳು ತಾವು ಭ್ರಷ್ಟರಾಗಿ ಕೆಲ ಮತದಾರರನ್ನು ಹಣ ಹೆಂಡ ಹಂಚಿ ಭ್ರಷ್ಟರನ್ನಾಗಿ ಮಾಡಿ ಮತ ಪಡೆಯುತ್ತಿರುವುದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತಿರುವುದು ದುರಂತವಲ್ಲದೆ ಮತ್ತಿನ್ನೇನು. ಇದನ್ನು ಯಾಕೆ ಪ್ರಸ್ತಾಪ ಮಾಡುತ್ತಿದ್ದೇನೆಂದರೆ ನಮ್ಮನ್ನಾಳು ಅಲ್ಲಲ್ಲ ನಮ್ಮನ್ನು ಸೇವೆಗೆ ಬಂದ ರಾಜಕಾರಣಿಗಳಿಗೆ ಚುನಾವಣೆಯಲ್ಲಿ ಹಣಕ್ಕಾಗಿ ಹೆಂಡಕ್ಕಾಗಿ ಮಾರಿಕೊಂಡ ಮತವನ್ನು ಅಭಿವೃದ್ಧಿ ಕೆಲಸ ಕಾಮಗಾರಿಗಳನ್ನು ಕೇಳಲು ಪ್ರಾಮಾಣಿಕ ಮತದಾರರಿಗೆ ಹಿಂಜರಿಕೆಯಾಗುತ್ತಿರುವುದಂತೂ ಸುಳ್ಳಲ್ಲ. ಹೀಗಾಗಿಯೇ ಕೆಲ ಮತದಾರರು ಹಣ ಹೆಂಡಕ್ಕಾಗಿ ಮಾರಿಕೊಂಡ ಮತವನ್ನು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣ ಕಲುಷಿತಗೊಳ್ಳುತ್ತಿರುವುದು ಸ್ಪಷ್ಟ. ಈ ಕಲುಷಿತ ವ್ಯವಸ್ಥೆ ಇಡೀ ಜಿಲ್ಲೆಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವುದು ಎಲ್ಲಿ ಅನ್ನೋದಾದ್ರೆ ಭೀಮಾ ತೀರದ ಅಫ್ಜಲ್ಪುರದಲ್ಲಿ. ಈ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವುದಕ್ಕೆ ಹುಟ್ಟಿಕೊಂಡ ನಾಯಕನೇ ಗೌಡಪ್ಪ ಗೌಡ್ ಪಾಟೀಲ್ ಎನ್ನುವಂತಾಗಿತ್ತು. ಆದರೆ ಅವರ ಹತ್ಯೆ ನಂತರ ಯಾರು ಅನಾಥರಾದರೋ ಇಲ್ಲವೋ ಗೊತ್ತಿಲ್ಲ, ಅಕ್ಷರಶಃ ಅನಾಥವಾಗಿದ್ದು ಅಫ್ಜಲ್ಪುರ ಪಟ್ಟಣ. ನಿಮಗೆ ಆಶ್ಚರ್ಯವೆನಿಸಿರಬಹುದು, ಯಾವಾಗ ಗೌಡಪ್ಪ ಗೌಡ್ ಪಾಟೀಲ್ ಹತ್ಯೆಯಾಗಿ ಹೋದ್ರೋ ತಾಲೂಕಿನ ಕ್ರೈಮ್ ಮೈಂಡೆಡ್ ರಾಜಕೀಯ ಅಫ್ಜಲ್ಪುರ ಪಟ್ಟಣಕ್ಕೆ ಒಬ್ಬನೇ ಒಬ್ಬ ಗಂಡೆದೆಯ ರಾಜಕೀಯ ನಾಯಕನನ್ನ ಸುಮಾರು 25 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಚಿಗುರು ಒಡೆಯದಂತೆ ನೋಡಿಕೊಂಡದ್ದು ಎಂದರೆ ಅಫ್ಜಲ್ಪುರ ತಾಲೂಕಿನ ಕ್ರೈಮ್ ಮೈಂಡೆಡ್ ರಾಜಕೀಯ ಯಾವ ರೇಂಜಿನಲ್ಲಿದೆ ಎಂದು ಅರ್ಥವಾಗಿರಬಹುದು. ಗೌಡಪ್ಪ ಗೌಡ್ ಪಾಟೀಲ್ ನಂತ ಎದೆಗಾರಿಕೆ ರಾಜಕಾರಣಿಗಾಗಿ ಅಫ್ಜಲ್ಪುರ ಪಟ್ಟಣ ಸುಮಾರು ವರ್ಷಗಳಿಂದ ಕಾದು ಕುಳಿತು ಎದುರು ನೋಡುತ್ತಿರುವಾಗಲೇ ಅಫ್ಜಲ್ಪುರ ಪಟ್ಟಣದ ಯುವ ಪಡೆ ಒಂದು ಹೊಸ ರಾಜಕೀಯ ಯುದ್ಧಕ್ಕೆ ಯೋಧನ ಸಿದ್ಧ ಮಾಡಿರೋದು
ಅಫ್ಜಲ್ಪುರ ಪಟ್ಟಣದ ಅಭಿವೃದ್ಧಿಯ ಡೈನಾಮಿಕ್ ಮಳೆಪ್ಪ ಡಾಂಗೆ ಅವರನ್ನ ಹೌದು ವೀಕ್ಷಕರೇ, ಮಳೆಪ್ಪ ಡಾಂಗೆ ಇದೊಂದು ಹೆಸರು ಸದ್ಯ ಭೀಮಾ ತೀರದ ಅಫ್ಜಲ್ಪುರ ಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಇಡೀ ತಾಲೂಕಿನಾದ್ಯಂತ ಅಭಿವೃದ್ಧಿ ದೃಷ್ಟಿಯಿಂದ ಸದ್ದು ಮತ್ತು ಸುದ್ದಿ ಮಾಡುತ್ತಿರುವ ಹೆಸರು. ಪಟ್ಟಣದ ಹಳೆ ಹುಲಿ ಗೌಡಪ್ಪ ಗೌಡ ಪಾಟೀಲರಂತೆ ಕಂಡು ಬರುತ್ತಿರುವ ಪುಣ್ಯಾತ್ಮ ತನ್ನ ರಾಜಕೀಯ ಬೆಳವಣಿಗೆ ದೃಷ್ಟಿಯಿಂದ ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಮಾಡುತ್ತಿಲ್ಲ. ಬಡ ಮತ್ತು ಮಧ್ಯಮ ವರ್ಗದ ಅಭಿವೃದ್ಧಿಗಾಗಿ ದುಡಿಯುತ್ತಿರುವ ಸಾಹುಕಾರ ಹೀಗೆಂದು ಹೇಳುತ್ತಿರುವುದು ಉದಂತ ನ್ಯೂಸ್ ಅಲ್ಲ. ಅಫ್ಜಲ್ಪುರ ಪಟ್ಟಣದ ಮಧ್ಯಮ ಮತ್ತು ಬಡವರ್ಗ ಸಣ್ಣಗೆ ಸದ್ದು ಮಾಡುತ್ತಿದ್ದ ಮಳೆಪ್ಪ ಡಾಂಗೆ ಅನ್ನೋ ಹೆಸರು ಇವತ್ತು ತಾಲೂಕಿನಾದ್ಯಂತ ಸೌಂಡು ಮಾಡುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಫ್ಜಲ್ಪುರ ಪಟ್ಟಣ ವಾರ್ಡ್ ನಂಬರ್ 1 ಚುನಾಯಿತ ಸದಸ್ಯರಾದ ಬಿಲ್ಲಂರಾಜ್ ಮ್ಯಾಳೇಶಿ ಅವರ ಆಕಸ್ಮಿಕ ನಿಧನದಿಂದ ತೆರವಾದ ಈ ವಾರ್ಡ್ಗೆ ಕೆಲವೇ ತಿಂಗಳ ಹಿಂದೆ ಚುನಾವಣೆ ನಡೆಸಬೇಕಾಯಿತು. ನೀವು ನಂಬಲಿಕ್ಕಿಲ್ಲ, ಈ ಚುನಾವಣೆಯಲ್ಲಿ ಮಳೇಂದ್ರ ಡಾಂಗೆ ಅವರ ಪತ್ನಿ ಶಿಲ್ಪಾ ಮಳೇಂದ್ರ ಡಾಂಗೆ ಗೆಲುವಿನ ಮಾಲೆ ಮುಡಿಗೇರುತ್ತಿದ್ದಂತೆ ವಾರ್ಡ್ ನಂಬರ್ 1 ಖದರೇ ಬದಲಾಗಿದೆ. ಪುರಸಭೆಯ 23 ವಾರ್ಡುಗಳಲ್ಲಿಯೇ ವಾರ್ಡ್ ನಂಬರ್ 1 ಮಾದರಿ ವಾರ್ಡ್ ಎನ್ನುವಂತೆ ಕಂಗೊಳಿಸುತ್ತಿದೆ. 15ರಿಂದ 8 ದಿನಕ್ಕೊಮ್ಮೆ ಬರುತ್ತಿದ್ದ ನಲ್ಲಿ ನೀರು 2 ದಿನಕ್ಕೊಮ್ಮೆ ಬರುತ್ತಿವೆ. ಮಣಗಾತ್ರದ ಕಸ ಮಣ್ಣುಗಳಿಂದ ತುಂಬಿಕೊಳ್ಳುತ್ತಿದ್ದ ಚರಂಡಿಗಳು ಸ್ವಚ್ಛವಾಗಿವೆ. ರಾತ್ರಿಯಾದರೂ ಇನ್ನೂ ಹಗಲ ಹೊತ್ತಲ್ಲಿ ಇದ್ದೇವೇನೋ ಅನ್ನೋ ಭಾವನೆಯಲ್ಲಿ ಇಡೀ ವಾರ್ಡ್ ದೀಪದ ಬೆಳಕಲ್ಲಿ ಮಿನುಗುತ್ತಿದೆ. ತಹಸೀಲ್ದಾರ್ ಕಾರ್ಯಾಲಯದಿಂದ ನ್ಯಾಷನಲ್ ಫಂಕ್ಷನ್ ಹಾಲ್ ಅಡೆಗೆ ಸಾಗುವ ಸವಾರರಿಗೆ ಇದ್ಯಾವುದೋ ಸಿಟಿಯಲ್ಲಿ ಇದ್ದೇವೆಯೋ ಅನ್ನೋ ಭಾವನೆ ಬರುವಂತಿದೆ. ಮಹಿಳಾ ಶೌಚಾಲಯ ಕೆಲಸ ಪ್ರಗತಿಯಲ್ಲಿದೆ. ಒಟ್ಟಿನಲ್ಲಿ ಅಭಿವೃದ್ಧಿಗೆ ಒಂದು ವೇಗ ನೀಡಿದ್ದಾರೆ ಅನ್ನೋದಕ್ಕೆ ಈ ವಾರ್ಡ್ ಜನರ ನೀಡುವ ಅಭಿಪ್ರಾಯಗಳೇ ಸಾಕ್ಷಿ. ಏನಿಲ್ಲ, ಈಗ ನುಂಗಾಪುರ ಆಗ್ಯಾರ. ಈಗೇನು ಬಣ್ಣಕ್ಕೆ ಹಬ್ಬ ಪುನಃ ಮನ್ನ ಡಂಗೆ ಪುಣ್ಯದಿಂದ ಹಾಕಿ ಅನುಕೂಲ ಬೆಳಕ ನಡೆದ. ಆ ಹಿಂದೆ ತೊಳಬೋಡ್ ಇದ್ದಂಗ ಇನ್ನ ಅವನಕ್ಕಿಂತ ಹೆಚ್ಚೆ ಆತಾರ ಪುನಃ ಆ ನಮ್ಮನ ಹರ ಅವ್ರು ಮನೆಗೆ ಸಂಸಾರಕ್ಕೆ ನಾನು ಬೇಕಾ ಇಲ್ಲ ತಾನೋ ಅವ ಮನೆ ಸಂಸಾರಕ್ಕೆ ನಾವು ಬೇಕಾಗಿಲ್ಲ. ಮಂದಿ ಜಾನ್ರಿಗೆ ಉದ್ದಾರಣೆ ಅಲ್ಲಿ ಆತಾರ ಅವ್ರು. ಬಡ್ರ ಪರವಾಗಿ ಅದಾರ. ಬಡ್ರಿ ಹಿಡ್ಕೊತಾನ. ಏನ್ ಶ್ರೀಮಂತರ ಪರವಾಗಿ ಅದಾರ? ಇಲ್ಲ ಬಾಡ್ರಿ ತಾಯ್ತಾನೆ ನೀವು. ಆ ಹಿಂದೆ ತೊಳಬೋಡ್ ಇದ್ದಂಗ ತೇರು ಮಣ್ಣು ಮಳೆ ಪುನಃ ತುಂಬ ಬಂದ ಎಟ್ಟಾಣಿಕೆ ಬೆಳಕು ಮಾಡ್ದ ಎಲ್ಲ ಸಿಟ್ಟ ನೀರಿಗೆ ನೀರು ಅನುಕೂಲ ಮಾಡಿ ನೀರು ಸಹಿತ ಸಿಕ್ಕಿಲ್ಲ. ಇವಾಗ ಬರ್ತಾವ್ರಿ ನೀರು. ಈಗ ಯಾವತ್ತು ಕಂಟ್ರಿ ಬರ್ಲಿಕ್ಕತ್ತ ಅವ ಎಂದ ಬಂದ ಅಲ್ಲಿ ಹಿಡಿದು ಬರೋಬ್ಬರಿ ಸೀದಾ ತಪ್ಪಿಸಲ್ಲ ನೀರ ಅನುಕೂಲ ಆಗ್ಯದ ಎಲ್ಲ. 40 ವರ್ಷನ್ಯಾಗ ಅವ ಕಡೆ ಏನೂ ಇದ್ದಿಲ್ಲ ರೀ. ಈ ಕಡೆ ಇವ್ರು ಆರ್ಚ್ ಬಂದ ಬಳಕ ಅವ್ರು ಎಂಥವ್ರು ಆರ್ಚ್ ಬಂದಾಗ ಫೋನ್ ಸಹಿತಿದ್ದಿಲ್ಲ. ಹೊಳ್ಳಿ ಬಂದಿಲ್ಲ ಇಲ್ಲಿ. ಅದು ಅರ್ಜಿಗೆ ಹಾಕ್ರಿ, ಇದು ಮಾಡ್ರಿ ಮೊದಲ ಹತ್ತಿರ ಹೆಂಗಾರ. ನಾವು ಬಿಟ್ಟಿಗೆ ಅರ್ಜಿ ಹಾಕಬೇಕು. ನಾವು ಅಬ್ನಿ ಇದು ಎಲ್ಲ ಹಂಗೆ ಕೂತ ನಾವು ಬರೋಣ ಆಗ ಯಾವಾಗಾರ ಅಲ್ಲಿ ಹೋಗಿ ಅರ್ಜಿ ಕೂಡ ಬರೋವು ಬಂದ್ಕೆ ಹಾಕಿದ್ರೆ ಮತ್ತೆ ಅದಕ್ಕೆ ಲೈಟ್ ಇಲ್ಲ, ಇದಕ್ಕೆ ಲೈಟ್ ಇರೋದು. ಈಗೆಲ್ಲ ಈಗ ಇಡೀ ಏರಿಯಾನೇ ಬೆಳಕದ ರೀ. ಭಾರಿ ಬೆಳೆದಂಗೆ ಹಗಲ ತಿಳಿಯಾಡ್ದಂಗೆ ಆತ. ರಾತ್ರಿ ಆಗಲಿ ಯಾವ್ದು ಬೆನ್ನು ಗೋರಿಲ್ಲ. ಅವ್ ಪುನಃ ಬಂದನ ಆತಿ ನಮ್ಗೆ ಎಟ್ಟಿ ಅಲ್ಲಿ ಕಂಟ್ಯಾಗ ಕೊಟ್ಟು ಶಿಸ್ತು ಮಾಡ್ಯಾರ. ಈಗ ಅನುಕೂಲ ಭಾರಿ ಶಿಸ್ತು ಮಾಡ್ಯಾರ. ಈಗ ಮುಂದಿಂದ ಆದ್ರೂ ಅಂಥವ್ರು ತಂದ್ರೆ ಏನು ಸುಧಾರಿಸ್ತಾರ. ತಲ್ಲಿಂದ ಏನು ಮಾಡ್ತಾರೆ. ನಿಮ್ಮ ಮನೆಯ ಶುಭ ಸಮಾರಂಭಕ್ಕೆ ಸ್ವೀಟ್ ಆರ್ಡರ್ ಮಾಡಬೇಕೆ? ನಿಮ್ಮ ಮಗುವಿನ ಹುಟ್ಟು ಹಬ್ಬಕ್ಕೆ ಕೇಕ್ ಆರ್ಡರ್ ಮಾಡಬೇಕೆ? ಮತ್ತೇಕೆ ತಡ? ರಿಯಾಯಿತಿ ದರದಲ್ಲಿ ಆರ್ಡರ್ ಮಾಡಿ. ಸಂಪರ್ಕಿಸಬೇಕಾದ ವಿಳಾಸ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಭಾರತ್ ಬೇಕರಿ ಅಫ್ಜಲ್ಪುರ. ಮೊಬೈಲ್ ನಂಬರ್ 9902256755 ಸಂಪರ್ಕಿಸಿ. ಇಲ್ಲೇ ಪಕ್ಕದ ಇಂಡಿ ಮತ್ತು ಸಿಂಧಿ ಕಂಪೇರ್ ಮಾಡಿದ್ರೆ ನಾವೆಲ್ಲೋ ಇದ್ದೀವಿ. ಆದರೆ ಜನ ಪ್ರಶ್ನೆ ಮಾಡಲ್ಲ. ಯಾಕಂತೇಳಿ ಪ್ರಜೆಗಳು ಏನಿದ್ರೂ ಕೂಡ ಪ್ರಜೆಗಳಾಗಿದ್ದಾರೆ. ಎಲ್ಲಿವರೆಗೂ ನಾಯಕರಿಗೆ ಅವರು ಪ್ರಶ್ನೆ ಮಾಡಲ್ಲ, ಅಲ್ಲಿವರೆಗೂ ಹಿಂದುಳಿತದೆ. ಒಂದೇ ವಾಡತ್ತಲ್ಲ, ಆದರೆ ಪ್ರತಿಯೊಬ್ಬರು ಮುಂದೆ ಬಂದು ಪ್ರಶ್ನೆ ಮಾಡಬೇಕು. ಯಾಕೆ ಅಭಿವೃದ್ಧಿ ಕುಂಠಿತ ಆಗ್ಲಿಕ್ಕತ್ತದ? ಯಾಕೆ ಜನ ಅದನ್ನು ಕೇಳ್ತಿಲ್ಲ? ಜನ ಮುಂದೆ ಬಂದು ಕೇಳಬೇಕಲ್ಲ. ಮುಂದೆ ಬಂದು ಎಲ್ಲಿವರೆಗೂ ಕೇಳಲ್ಲ, ಅಲ್ಲಿವರೆಗೂ ಅಭಿವೃದ್ಧಿ ಕುಂಠಿತ ಆಗ್ತದೆ. ಸೊ ಇದು ನನ್ನ ಅಭಿಪ್ರಾಯ. ಯಾರು ಪ್ರಶ್ನೆ ಮಾಡ್ತಾರಲ್ಲ ಅವರಿಗೆ ನೀವು ಸಪೋರ್ಟ್ ಕೊಡ್ರಿ. ಅವ್ರು ಇನ್ನಷ್ಟು ಪ್ರಶ್ನೆ ಕೇಳಕ್ಕೆ ಅವ್ರಿಗೆ ಧೈರ್ಯ ಬರ್ತದೆ. ಆದ್ದರಿಂದ ಯಾರಾದರೂ ಒಂದು ತಪ್ಪು ನಡೀತು ಅಂದಾಗ ಅದನ್ನು ಪ್ರಶ್ನೆ ಮಾಡ್ತಾರಲ್ಲ ಅವರಿಗೆ ಸಹಕಾರ ಕೊಡ್ಬೇಕನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಬೆಳವಣಿಗೆ ದೃಷ್ಟಿದಾಗ ಏನು ಹೇಳ್ತೀರಿ ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ವಾರ್ಡ್ ನಂಬರ್ 1 ಈಗ ಏನೋ ಬದಲಾವಣೆ ಕಡೆ ಕತ್ತಲ್ದಾಗಿತ್ತು ನಮ್ಮ ಏರಿಯಾ. ಹಾಂ,
ಅವ್ರು ಬಂದ ಮ್ಯಾಗ ಲೈಟ್ ಹಾಕ್ಯಾರ, ಪ್ರತಿಯೊಂದು ಕಡೆನೂ ಬೆಳಕಾಗ್ಯದ. ಸೊ ಇದೇ ರೀತಿ ಎಲ್ಲ ವಾರ್ಡ್ ಅಭಿವೃದ್ಧಿ ಆದರೆ ಸಾಕು ಸರ್. ಅಂಥ ನಾಯಕರನ್ನು ಪ್ರತಿ ವಾರ್ಡಿಗೆ ಇರ್ಬೇಕಲ್ಲ ಸರ್, ಹುಟ್ಟಾಕಬೇಕಲ್ಲ, ಬೆಳಿಬೇಕಲ್ಲ. ಬೆಳಿಬೇಕು ಅಂತಂದ್ರೆ ಸರ್ ಏನಾಗಬೇಕಾಗ್ತದೆ, ಮೊದಲು ಪ್ರಶ್ನೆ ಮಾಡಬೇಕಾಗ್ತದೆ. ಆ ಧೈರ್ಯ ನಮ್ಮಲ್ಲಿ ಬರಬೇಕಾಗ್ತದೆ. ನಮ್ಮಲ್ಲಿ ಆ ಧೈರ್ಯ ಬಂದಾಗ ನಾವು ಎದುರಿನವ್ರಿಗೆ ಪ್ರಶ್ನೆ ಮಾಡ್ತೀವಲ್ಲ, ಆ ಅವಕಾಶ ನಮಗೆ ಸಿಕ್ಕಾಗ ನಾವು ಏನು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗ್ತದೆ. ನಾವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ, ಏನು ಕುಂಟಿತ್ತದೋ ಗೊತ್ತಾಗಂಗಿಲ್ಲ. ಸೊ ನಾವು ಅಲ್ಲಿ ಆ ಜಾಯಿಗೆ ಆಯ್ಕೆ ಆದಾಗ ನಮಗೆ ಅವಕಾಶ ಸಿಕ್ಕಿರ್ತದೆ, ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಸೊ ಅದಕ್ಕಾಗಿ ನಾವು ಮೊದಲು ಏನು ಮಾಡಬೇಕು, ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡುವಂಥ ಒಂದು ಧೈರ್ಯ ಮಾಡಬೇಕು. ಅವೇ ನೀರು ರಿಟರ್ನ್ ಗಟರ್ ನೀರು ಹೋಗಿ ಹೊಳ್ಳಿ ಇದಕ್ಕೆ ಬರ್ತಾವ, ಫಿಲ್ಟರ್ ಬೆಡ್ಡಿಗೆ ಫಿಲ್ಟರ್ ಇಲ್ಲ, ಮತ್ತು ಲೈಟ್ ಸಿಟಿ ಲೈಟ್ ಇಲ್ಲ, ತಾಲೂಕು ಅಭಿವೃದ್ಧಿ ಇಲ್ಲ. ಒಟ್ಟ ಸುಮ್ ಬರ್ತಾರ ಹೋಗ್ತಾರ, ಓಟ್ ಹಾಕೊಂಡು ಹೋಗಿ ಗುಲ್ಬರ್ಗ ಕೂತ್ ಬಿಡ್ತಾರ. ಮಳೆಪ್ಪ ಡಾಂಗೆ ಅವ್ರ ಬಗ್ಗೆ ಅಫ್ಜಲ್ಪುರ್ ತಾಲೂಕಿನ ರಾಜಕಾರಣಿಗಳಿಗೆ ಒಂದು ನಡುಕದ ಅನ್ನೋದು ಮಾತದ, ಇದು ನಿಜನಾ? ಹಾ, ಸತ್ಯ ಹೌದು ಸರ್. ಹೆಂಗ ನಡುಕಂದ್ರೆ ಹೆಂಗದ? ಅಂದ್ರ ಭಯ ಅದ ಅವ್ರಿಗೆ. ಒಟ್ಟ ಯಾಕ ಇವ್ರ ಬಗ್ಗೆ ಭಯ ಆಗ್ತದ? ಅಭಿವೃದ್ಧಿ ಮಾಡ್ಬೇಕಂತಾರ ಇವ್ರು ಮಾಡಿಸ್ಕೊಡಲ್ಲಾಗ್ಯಾರಟ್ಟೆ ತಾಲೂಕ್ನಾಗ. ಅಭಿವೃದ್ಧಿ ಪರವಾಗಿ ಅದರಲ್ಲ, ಏನ್ ಕಾರಣ ಕೊಡ್ತೀರಿ ಹೇಳ್ರಿ? ಅವ್ರ ಕೆಲಸ ಮಾಡೋರು ವರ್ಕರ್ ಅವರು. ವರ್ಕರ್ ಕೆಲಸ ಮಾಡ್ತಾರ ಅವರು. ಅದೇ ಹೋರಿ ವಾರ್ಡ್ ನಂಬರ್ 1 ಏನದ ನೋಡ್ರಿ, ಸದ್ಯಕ್ಕೆ ಒಂದು 2 ತಿಂಗಳಾಯ್ತ ಆರಿಸಿ ಬಂದೇವ್ರು. ಉಳ್ದಿ ವಾರ್ಡ್ ನೋಡ್ರಿ, ಆ ವಾರ್ಡ್ ನೋಡ್ರಿ. ಅಂತ ವ್ಯಕ್ತಿನ ಯಾಕೆ ನೀವು ಅಧ್ಯಕ್ಷ ಅಫ್ಜಲ್ಪುರ್ ಪಟ್ಟಣ ತಾಲೂಕಿನಾಗ ಯಾಕೆ ನೀವು ಪುರಸಭೆ ಅಧ್ಯಕ್ಷ ಮಾಡ್ಲಿಲ್ಲ? ಅವ್ರಿಗೆ ತುಳಿಬೇಕತ್ತಾರ ಇವ್ರಿಗೆ. ಅವರು ಯಾಕೆ ಕಾರಣಕ್ಕಾಗಿ ತುಳಿಯೋದಂದ್ರೆ ಯಾಕೆ ಕಾರಣಕ್ಕಾಗಿ? ಒಟ್ಟು ಬೆಳೆಸಿ ಬಿಡ್ಬಾರ್ದು ಇವ್ರಿಗೆ, ಮುಂದೆ ಬರ್ಬಾರ್ದ ಅನ್ನೋದು ವಿಚಾರ ಅವರು. ಅಭಿವೃದ್ಧಿ ಪರವಾಗಿ, ಜನರ ಪರವಾಗಿ ಅವರು ಕೆಲಸ ಮಾಡೋರು, ವರ್ಕರ್ ಅವ್ರು. ಎಲ್ಲ ಬಡ ಜನ, ಎಲ್ಲಾ ಸಮಾಜ ಹಿಡ್ಕೊಂಡು ಹೋಗೋರು ಅವ್ರು. ಅಭಿವೃದ್ಧಿಗಾಗಿ ಅಫ್ಜಲ್ಪುರ್ ತಾಲೂಕಿನಾಗ ರಾಜಕಾರಣ ಅದು ಅಥವಾ ರಾಜಕೀಯ ಮಾಡ್ತಾರೆ ಇವ್ರು? ಬರೇ ರಾಜಕೀಯ ಇಲ್ಲಿ ಕೆಲಸ, ಅಭಿವೃದ್ಧಿ ಒಟ್ಟ ಇಲ್ಲ, ಬರೇ ರಾಜಕೀಯ. ಓಟ್ ಹಾಕೋದು ಗುಲ್ಬರ್ಗ ಕೂತ್ ಬಿಡೋದು. ಕೆಲಸ ಅಂತೂ ಏನಿಲ್ಲ ನೋಡ್ರಿ. ತಾಲೂಕಿಲ್ಲೇ ಆಲ್ಮೇಲೆ ಹೋರಿ, ಸಿಂದಗಿ ಹೋರಿ, ಇಂಡಿ ಹೋರಿ, ಏನದ ತಾಲೂಕದ ನೋಡ್ರಿ, ಏನು ಧೂಳು ಹಾರತ್ತ ನೋಡ್ರಿ ನೀವು. ನೋಡ್ರಿ ಬರೇ ಧೂಳು ಹಾರತ್ತ.